ನಮಸ್ತೆ ಕರುನಾಡು. ನಾನಿವತ್ತು ಬೆಳಗ್ಗೆ ಪುಳಿಯೋಗರೆ ತಿಂದ್ಕೊಂಡು ನನ್ನ ಸುಂದ್ರಿನ ಕಡೂರು ಬಸ್ ಸ್ಟ್ಯಾಂಡಿಗೆ ಹಾಕಿ ಕ್ಯಾಂಪಸ್ ಹತ್ಕೊಂಡು ನಮ್ಮ ಅತ್ತಿಗೆ ಜೊತೆ ಶಿವಮೊಗ್ಗ ಕಡೆ ಪ್ರಯಾಣ ಬೆಳೆಸಿದ್ದಾಯಿತು. ಕಾರಣ ಏನಂದರೆ LIC ಏಜೆಂಟ್ ಎಕ್ಸಾಮ್ ಇತ್ತು. ಅದಕ್ಕೋಸ್ಕರ ನಾನು ನನ್ನ ಅತ್ತಿಗೆ ಕ್ಯಾಂಪಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೋಗಬೇಕಾದ್ರೆ ಎಕ್ಸಾಮ್ಗೆ ತಯಾರಾಗ್ತಿದ್ದೆ. ಆದರೆ ಬೇರೆ ಸೀಟಲ್ಲಿ ಕೂತಿದ್ದೆ. ಅವರು ಎಬ್ಸಿದ್ದು ಆಯಿತು. ತರೀಕೆರೆ ತನಕ ನಿಂತ್ಕೊಂಡೇ ಹೋದೆ. ಆದರೆ ಬೀರೂರಲ್ಲಿ ರೈಲ್ವೆ ಗೇಟ್ ಹಾಕಿದ ಕಾರಣ 12 ಗಂಟೆಗಿರೋ ಎಕ್ಸಾಮ್ಗೆ 11:59ಕ್ಕೆ ಬಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದು ಆಯಿತು. ಎಕ್ಸಾಮಲ್ಲಿ ಪಾಸಾಗಿ ನಾನು ಸಹ LIC ಪ್ರತಿನಿಧಿ ಆಗಿದ್ದು ಆಯಿತು. ಎಕ್ಸಾಮ್ ಮುಗಿದ್ಮೇಲೆ ಎಕ್ಸಾಮ್ ಸೆಂಟರ್ ಎದುರುಗಡೆ ಇದ್ದಂಥ ವಿದ್ಯಾರ್ಥಿ ಭವನಲ್ಲಿ ಮಧ್ಯಾಹ್ನದ ಉಪಹಾರ ಮಾಡಿ ಸೀದಾ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಬಂದಾಯಿತು. ಮತ್ತೆ ಕ್ಯಾಂಪಸ್ ಹತ್ಕೊಂಡು ಕಡೂರು ಕಡೆ ಹೊರಟ್ವಿ. ಮಳೆಗಾಲದಲ್ಲಿ ಬಸ್ಸಲ್ಲಿ ಅಥವಾ ರೈಲಲ್ಲಿ ಹೋಗಬೇಕಾದ್ರೆ ನಮ್ಮ ಶಿವಮೊಗ್ಗದ ಹೆಮ್ಮೆ ತುಂಗಾ ನದಿನ ನೋಡಿಕೊಂಡು ಹೋಗೋದೇ ಚೆಂದ. ಹಾಗೆ ಮುಂದೆ ಬಂದರೆ MRS ಸಿಗುತ್ತೆ. ಕಾಲೇಜಿಗೆ ಹೋಗಬೇಕಾದ್ರೆ ಸ್ನೇಹಿತರ ಜೊತೆ ಬಸ್ಗಾಗಿ ಕಾಯ್ತಿದ್ದ ಆ ದಿನಗಳು ನೆನಪಾಗತ್ತೆ. ಶಿವಮೊಗ್ಗದ ನಂತರ ಸಿಗೋದೆ ನಮ್ಮ ಉಕ್ಕಿನ ನಗರಿ ಭದ್ರಾವತಿ. ನಮ್ಮ ಭದ್ರಾವತಿಯಲ್ಲಿ ನಮ್ಮ ಭದ್ರೆ ಇನ್ನೂ ಶಾಂತ ರೀತಿಯಲ್ಲಿ ಹರಿತಿದ್ದಾಳೆ. ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಯಾಕೋ ನಿದ್ದೆ ಬರ್ತಿದ್ದ ಕಾರಣ ಹಾಗೆ ನಿದ್ದೆಗೆ ಜಾರಿದ್ದಾಯಿತು. ಮತ್ತೆ ಎಚ್ಚರ ಆಗೋಷ್ಟರಲ್ಲಿ ಕಡೂರು ಹತ್ರನೇ ಇದ್ವಿ. ನನ್ನ ಸುಂದ್ರಿನ ಬೆಳಿಗ್ಗೆ ನಿಲ್ಲಿಸೋಗಿದ್ವಿ. ಮನಸಲ್ಲೇ ಬೈಕೊಂತಾವಳೆ ನಮ್ಮ ಸುಂದ್ರಿ. ಹೆಂಗೆ ಬೈಕೊಂತವಳು ನೋಡ್ರಿ ಈಗ. ಮಳೆಗೆ ನೆನೆ ನಿಲ್ಸಿದೆಯಲ್ಲ, ಶೀತ ಆಗಲ್ವಾ ನನಗೆ ಡಬ್ಬ. ನಂತರ ಸುಂದ್ರಿನ ಸಮಾಧಾನ ಮಾಡಿ ಮನೆ ಕಡೆ ಹೊರಟೆ. ದಾರಿಲಿ ಬರಬೇಕಾದ್ರೆ ನಮ್ಮ ಸುಂದ್ರಿಗೆ ಹಸುವಾಗಿತ್ತು. ಅದಕ್ಕೆ ಫುಲ್ ಮೀಲ್ಸು ಸಹ ಕೊಟ್ಟಾಯಿತು. ನಂತರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತೋಟದ ಕಡೆ ವಾಕ್ ಹೊರಟೆ. ಆದರೆ ನಮ್ಮ ಮನೆಯವರು ಚಂಡಿಗೂಡಿನ ತನಕ ಇದ್ದರು. ಹಾಗಾಗಿ ಅಲ್ಲಿಗೆ ಹೋದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಚೆಂಡಿನ ಆಕಾರದ ಬಂಡೆ ಇದು ಮಹಾಭಾರತದ ಭೀಮ ಆಟ ಆಡಿದಂಥ ಚೆಂಡು ಅನ್ನೋ ಪ್ರತೀತಿ ಇದೆ. ಅದಕ್ಕಾಗಿ ಇದನ್ನು ಚೆಂಡಿಗುಂಡು ಅಂತ ಕರೀತಾರೆ. ನಂತರ ಇಬ್ಬರು ಮನೆಗೆ ಬಂದು ಕೆಲಸ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಅಮ್ಮ ಬಸ್ಸಾರು ಮುದ್ದೆ ಮಾಡಿದರು. ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಕತೆ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.